ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ತನಗೆ ತಾನೇ ಭೃತ್ಯನೆನಿಸುವ ಭೋಕ್ತೃಭೋಗ್ಯ ಪದಾರ್ಥದೊಳಗಿದ್ದು ತತ್ತದಾಹಯನಾಗಿ ತರ್ಪಕ ತೃಪ್ತಿಪಡಿಸುವ ತತ್ವಪತಿಗಳ ಮತ್ತರಾದ ಸುರರ್ಗೆ ಅಸಮೀಚೀನ ಫಲವೀವಾ. ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸನಂದನ ವಂದಿತ ಪಾದ. ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ವಿವಂದೇ ಕೃಷ್ಣ ಸದುಷ್ಣವಧಿಷ್ಣು ಸುದೃಷ್ಣು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರಭಕ್ತಾರಂ ಜಗನ್ನಾಥಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ 13. ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ತನಗೆ ತಾನೇ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸತ್ಯ ಸಂಕಲ್ಪನಾದ ಶ್ರೀ ಪರಮಾತ್ಮನು ಸರ್ವತಂತ್ರ ಸ್ವಯಂ ಪ್ರಭುವು ಸರ್ವಾದಿ ಜ್ಞಾನಗಳಲ್ಲಿ ತತ್ಶಬ್ದವಾಚ್ಯನಾಗಿ ಅದೇ ಹೆಸರಿನಿಂದ ಕರೆಸಿಕೊಳ್ಳುತ್ತಾ ತತ್ವೇಶರಾದ ದೇವತೆಗಳಿಗೆ ತರ್ಪಕನಾಗಿದ್ದು ಮದೋನ್ಮತ್ತನಾದ ದಾನವರಿಗೆ ಅಸಮೀಚೀನರಾದ ಮಹಾ ದುಃಖ ರೂಪವಾದ ಫಲಗಳನ್ನು ನೀಡುವನೆಂದು ತಿಳಿಸುತ್ತಾರೆ. ಸತ್ಯ ಸಂಕಲ್ಪ ಶ್ರೀ ಪರಮಾತ್ಮನ ಇಚ್ಛಾರೂಪವಾದ ಸಂಕಲ್ಪವು ನಿತ್ಯವೂ ಸತ್ಯವೂ ಆಗಿರುವುದು. ಅವನ ಸಂಕಲ್ಪವು ವಿಕಾರರಹಿತವಾದದ್ದು, ಅದು ಶಾಶ್ವತ ರೂಪವುಳ್ಳದ್ದು. ಶ್ರೀ ಪರಮಾತ್ಮನು ಚೇತನರಲ್ಲಿ ಬಿಂಬರೂಪನಾಗಿದ್ದು ಅವರವರ ಅನಾದಿ ರೂಪಗತ ಸ್ವಭಾವಕ್ಕೆ ಅನುಗುಣವಾಗಿ ಸ್ವಭಾವ ಮತ್ತು ಗುಣಧರ್ಮಗಳನ್ನು ಸಹಜವಾಗಿಯೇ ಅಭಿವ್ಯಕ್ತಿಗೊಳಿಸುವನು. ಸರ್ವಶಕ್ತನಾಗಿದ್ದರೂ ಸಹಜವಾದ ಸ್ವರೂಪ ಹಾನಿಯನ್ನುಂಟು ಮಾಡುವುದಿಲ್ಲ. ಇದೇ ಶ್ರೀ ಪರಮಾತ್ಮನ ಸ್ವರೂಪ ಲಕ್ಷಣವಾದ ಸತ್ಯ ಸಂಕಲ್ಪ ರೂಪ. ಪ್ರವರ್ತಿಸುವ ಸತ್ಯ ಸಂಕಲ್ಪನಾದ ಶ್ರೀ ಪರಮಾತ್ಮನು ಸಕಲ ಜಗದ್ವ್ಯಾಪಾರಗಳನ್ನು ನಿರಾಯಾಸವಾಗಿ ಬಿಂಬಕ್ರಿಯಾದ್ವಾರ ನಿರ್ವಹಿಸುವನು. ಚೇತನರ ಜಡ ವಸ್ತುಗಳ ಸ್ವಾಭಾವಿಕವಾದ ಗುಣಲಕ್ಷಣಗಳ ಅಭಿವ್ಯಕ್ತಿಯು ತನ್ನ ಸತ್ಯ ಸಂಕಲ್ಪನ ಇಚ್ಛಾನುಸಾರ ಉಂಟಾಗುವುದು. ಯಥಾಪೂರ್ವಂ ಅಕಲ್ಪಯತ್ ಎಂಬುದೇ ಸತ್ಯ ಸಂಕಲ್ಪಾನುಸಾರ ಪ್ರವರ್ತನ ಧರ್ಮವು. ಪ್ರಭು ಶ್ರೀಹರಿಯು ಸರ್ವನಿಯಾಮಕನು, ಅಂದರೆ ಸರ್ವೇಶನು. ಅವನ ಸರ್ವತಂತ್ರ ಸ್ವಾತಂತ್ರ್ಯಕ್ಕೆ ಅನಾದ್ಯನಂತ ಕಾಲದಿಂದಲೂ ಯಾವ ಬಾಧಕವೂ ಇಲ್ಲ. ಪರಾಪೇಕ್ಷಾರಹಿತವಾದ ಪರಮಾತ್ಮನು ಸ್ವ ಇಚ್ಛಾನುಸಾರ ಪ್ರವರ್ತಿಸುವ ಮಹಾಪ್ರಭುವು. ತನಗೆ ತಾನೇ ಭೃತ್ಯನೆನಿಸುವ ರಮ ಬ್ರಹ್ಮಾದಿ ಸಕಲ ತೃಣಾಂತ ಜೀವರುಗಳು ಆ ಜಗದೀಶನ ಭೃತ್ಯರು. ಅವನ ಸತ್ಯ ಸಂಕಲ್ಪ ಅನುಸಾರ ರೂಪವಾದ ಅಣತಿಯಂತೆ ಚರಚರಾತ್ಮಕವಾದ ಜಗತ್ತಿನ ಸಮಸ್ತ ಕ್ರಿಯಾ ವಿಶೇಷಗಳೂ ನಡೆಯುತ್ತಿರುವವು. ಭೃತ್ಯರೆಲ್ಲರೂ ಅಂತರ್ಯಾಮಿಯಾಗಿದ್ದು ಭೃತ್ಯ ನಾಮಕನಾಗಿದ್ದಾನೆ. ತನಗೆ ತಾನೇ ಭೃತ್ಯನು, ಅಂದರೆ ಸ್ವಾಮಿತ್ವ ಮತ್ತು ಭೃತ್ಯತ್ವ ಎರಡೂ ಧರ್ಮಗಳುಳ್ಳ ಜೀವರಲ್ಲಿ ಅಂತರ್ಯಾಮಿಯಾಗಿರುವ ಬಿಂಬನು ಒಬ್ಬನೇ. ಅಪ್ಪಣೆ ಮಾಡುವ ಜೀವರಲ್ಲಿದ್ದು ಸ್ವಾಮಿ ಎಂದೆನಿಸುವನು. ಅವರ ಅಪ್ಪಣೆಯನ್ನೇ ಪರಿಪಾಲಿಸುವ ಭೃತ್ಯವರ್ಗದಲ್ಲಿದ್ದು ಭೃತ್ಯನೆಂದೆನಿಸುವನು. ಇದೇ ಸ್ವಾಮಿ ಭೃತ್ಯ ನ್ಯಾಯರೂಪವಾದ ಅವನ ಬಿಂಬಕ್ರಿಯಾ ವಿಶೇಷ. ಭೋಗ್ಯ ಇಂದ್ರಿಯಗಳ ದ್ವಾರ ವಿಷಯಗಳನ್ನು ಅನುಭವಿಸುವ ಸಕಲ ಜೀವರೂ ಭೋಕ್ಷ ಎನಿಸುವರು. ಶಬ್ದವು ಶ್ರವಣೇಂದ್ರಿಯಕ್ಕೆ ವಿಷಯವು, ಸ್ಪರ್ಶವು ತ್ವಗೀಂದ್ರಿಯಕ್ಕೆ ವಿಷಯ, ನೇತ್ರೇಂದ್ರಿಯಕ್ಕೆ ವಿಷಯವು ರೂಪ, ರಸಾನುಭವವು ಜಿಭೇಂದ್ರಿಯಕ್ಕೆ ವಿಷಯ, ಗಂಧವು ನಾಸಿಕೇಂದ್ರಿಯದ ವಿಷಯ, ಮನಸೇಂದ್ರಿಯವು ಸಕಲ ವಿಷಯಗಳನ್ನು ಗ್ರಹಿಸುವ ಇಂದ್ರಿಯವು. ಹೀಗೆ ಸಕಲ ವಿಷಯಗಳಲ್ಲಿ ಅಂತಃಸ್ವರೂಪದಿಂದ ಇದ್ದು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಇಂದ್ರಿಯಗಳ ದ್ವಾರ ದೇಹಗತ ಸಕಲೇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತವಾಗಿರುವ ಜೀವರ ಅನುಭವಕ್ಕೆ ತಂದೀಯುವನು. ಇದೇ ಅವನ ಬಿಂಬಕ್ರಿಯಾ
ಸರಣಿಯ ವೈಶಿಷ್ಟ್ಯವು. ಇದರಿಂದ ಮೋಕ್ಷಗಳಲ್ಲಿದ್ದು ವಿಷಯಗಳನ್ನು ಉಂಡು ತತ್ವಾಭಿಮಾನಿ ದೇವತೆಗಳು ಅಸುರರ ದ್ವಾರ ಉಣಿಸಿ ಜೀವರ ದ್ವಾರ ಉಂಡು ಉಣಿಸುವನು. ಭೋಗ್ಯ ಪದಾರ್ಥಗಳೊಳಗಿದ್ದು ಜೀವರು ಭೋಗಿಸುವ ವಿಷಯ ಪದಾರ್ಥಗಳಲ್ಲಿ ಅಂತರ್ಯಾಮಿ ರೂಪದಿಂದ ಇದ್ದು ಇಂದ್ರಿಯಗಳಿಗೆ ವಿಷಯ ಸನ್ನಿಕರ್ಷ ಕ್ರಿಯಾದ್ವಾರ ಜೀವರ ಭೋಗಕ್ಕೆ ತಂದು ಅವರಿಗೆ ತೃಪ್ತಿಪ್ರದನಾಗಿರುವನು. ಶಬ್ದಾದಿ ಸಕಲ ವಿಷಯಗಳಲ್ಲಿದ್ದು ಭೋಗ್ಯನೆನಿಸುವನು. ಭೋಗ್ಯ ಮತ್ತು ಭೋಜ್ಯ ವಸ್ತುಗಳಲ್ಲಿದ್ದರೂ ತಾನು ಮಾತ್ರ ಅವುಗಳಿಂದ ಪರಮ ವಿಲಕ್ಷಣನಾಗಿದ್ದಾನೆ. ಆ ವಸ್ತುಗಳ ಸಂಬಂಧವಾದ ಲೇಪ ಬಿಂಬನಿಗಿಲ್ಲ. ಭೋಕ್ಷ ಮಾತ್ರ ಅನುಭವ. ಕಾದಾಹ್ವಯನಾಗಿ ಮೋಕ್ಷಗಳಲ್ಲಿದ್ದು ಭೋಕ್ಷ ಎನಿಸುವನು. ಭೋಜ್ಯ ವಸ್ತುಗಳಲ್ಲಿದ್ದು ಭೋಜ್ಯ ಶಬ್ದ ವಾಚ್ಯನಾಗಿದ್ದು ಭೋಜ್ಯ ನಾಮಕನಾಗಿದ್ದಾನೆ. ಅಂದರೆ ಆಯಾಯ ಹೆಸರುಗಳಿಂದಲೇ ಕರೆಸುವನು. ತತ್ ಆಯಾಯ ವಸ್ತುಗಳ ಆಹ್ವಯನಾಗಿ ನಾಮವಾಚಕನಾಗಿ ತರ್ಪಕ ಜೀವರಿಗೆ ವಿಷಯಾನುಭವದ್ವಾರ ತೃಪ್ತಿಯನ್ನುಂಟು ಮಾಡುವುದರಿಂದ ಶ್ರೀ ಪರಮಾತ್ಮನು ತರ್ಪಕ ಎಂದು ಕರೆಸುವನು. ತತ್ವಪತಿಗಳ ತೃಪ್ತಿಪಡಿಸುವ ಸಕಲ ಜೀವರ ಚೇತನರ ಸ್ಥೂಲ ದೇಹಗತನಾಗಿ ವ್ಯಾಪಾರ ಮಾಡುವ ಸಕಲ ತತ್ವಾಭಿಮಾನಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭೋಜನ ವಸ್ತುಗಳ ರಸ ವಿಭಾಗ ಮಾಡಿ ಜಡರಸವನ್ನು ದೇಹದ ಉಪಚಯಕ್ಕೂ ಸಮೀಚೀನವಾದ ಆನಂದ ರಸವನ್ನು ತತ್ವಪತಿ ದೇವತೆಗಳಿಗೂ ಹಂಚಿ ಅವರನ್ನು ತೃಪ್ತಿಪಡಿಸುವನು. ಬಿಂಬನ ಪ್ರೇರಣೆಯಿಂದಲೇ ಸಕಲ ತತ್ವ ದೇವತೆಗಳ ವ್ಯಾಪಾರ, ಅವರ ದ್ವಾರ ಜೀವನ ಕ್ರಿಯಾಭಿವ್ಯಕ್ತಿ. ಮತ್ತರಾದ ಅಸುರರ್ಗೆ ಸ್ಥೂಲ ದೇಹದವರಾದ ತತ್ವಾಭಿಮಾನಿ ಅಸುರರು ಮದೋನ್ಮತ್ತರು, ಅಹಂ ಕರ್ತೃತ್ವ ಜ್ಞಾನವುಳ್ಳವರು. ಅವರಿಗೆ ಸಮೀಚೀನವಾದ ಮಹಾ ದುಃಖರೂಪವಾದ ಫಲಗಳನ್ನು ಕೊಡುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.